ದರ್ವೇಶ್ ಕಂಪನಿಯಲ್ಲಿ ನೂರಾರು ಜನರು ಹಣ ಹೂಡಿಕೆ ಮಾಡಿಕೊಂಡು ಹಣ ವಾಪಸ್ ಮಾಡದೆ ಕೋಟ್ಯಾಂತರ ಹಣವನ್ನು ಪಡೆದು ಪರಾರಿಯಾದ ಕಂಪನಿ ಮಾಲೀಕ ಮೊಹಮ್ಮದ್ ಸೂಜಾ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ವಿಳಂಬವಾಗುತ್ತಿದೆ. 3 ತಿಂಗಳಾದರೂ ಆರೋಪಿ ಬಂಧಿಸಿಲ್ಲ. ಕಾನೂನು ಸಲಹೆಗಾರ ವಕೀಲ್ ನಂಬಿಸಿದ ತಾರನಾಥ್ ಅವರ ವಿಚಾರಣೆ ನಡೆಸಲು ಬಂಧಿಸಿ ತನಿಖೆ ಮಾಡಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿ ವಿಶ್ವನಾಥ್ ಪಟ್ಟಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದರ್ವೇಶ್ ಕಂಪನಿಯಂತೆ ಕಳೆದ 8 ತಿಂಗಳಿನಿಂದ ನಗರದ ಶರಣಪ್ಪ ಕಡಗೋಳ್ ಅವರ ಮಗ ನಿತಿನ್ ಕುಮಾರ್ ಕಡಗೋಳ್ ಕೂಡ ಇದೇ ರೀತಿ ನಿತಿನ್ ಕಂಪನಿಯನ್ನು ಆರಂಭಿಸಿದ್ದು, ಇದರಲ್ಲಿ 50 ಕೋಟಿ ಹಗರಣ ನಡೆದಿದೆ. ಇದರ ವಿರುದ್ಧ ಈಗಾಗಲೇ ನಿತಿನ್ ಕುಮಾರ್ ಹಾಗೂ ಅವರ ಸಂಗಡಿಗರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು, ಇದಾದ ನಂತರ ನಿತಿನ್ ಕುಮಾರ್ ಸಾವನ್ನಪ್ಪಿದ್ದು, ನಂತರ ಅವರ ತಂದೆಯನ್ನು ನಾವು ನಿಮ್ಮ ಮಗನಲ್ಲಿ ಹೂಡಿಕೆ ಮಾಡಿದಂತ ಹಣ ಹಿಂತಿರುಗಿಸುವಂತೆ ಕೇಳಿದಾಗ, ನನಗೆ ಅದರ ಬಗ್ಗೆ ಅರಿವಿಲ್ಲ, ನನಗೂ ಗೊತ್ತಿಲ್ಲ, ನಾನು ಯಾವುದೇ ಹಣವನ್ನು ನೀಡುವುದಿಲ್ಲ ಎಂದು ಶರಣಪ್ಪ ಕಡಗೋಳ್ ಅವರು ತಿಳಿಸಿದ್ದಾರೆ. ಇದರಿಂದ ಹಲವಾರು ಜನ ಹೂಡಿಕೆ ಮಾಡಿದ ಕುಟುಂಬಗಳು ಬೀದಿಗೆ ಬಂದಿವೆ. ಶರಣಪ್ಪ ಅವರು ಸಾಮಾಜಿಕ ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಬಡವರು ಹಾಕಿದ ಹಣವನ್ನು ಹಿಂದಿರುಗಿಸಿ ಎಂದು ಮನವಿ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಆ ಒಂದು ಆಮಿಷಗೊಳಗಾಗಿದ್ದವ್ರನ್ನ ಎಲ್ಲರೂ ಹಿಡ್ಕೊಂಡು ಬಂದರು. ಸುಜಾತಕ್ಕೆ ಇದುವರೆಗೆ ಯಾಕೆ ಹಿಡ್ಕೊಟ್ಟಿಲ್ಲ ಸಿಡಿ? ನಮ್ಮ ಪ್ರಶ್ನೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಈ ಒಂದು ಪ್ರಶ್ನೆ, ಯಾಕೆ ವಿಳಂಬನೆ ಮಾಡ್ತಾ ಇದ್ದಾರ? ಯಾಕೆ ನೀವು ಅನಿಸ್ತಾ ಇದ್ದಾರೆ? ಸಿಐಡಿ ಡಿಪಾರ್ಟ್ಮೆಂಟ್, ಸಿಸಿಬಿ ಅವರು ನಮ್ಗೆ ಬಹಿರಂಗವಾಗಿ ದಯವಿಟ್ಟು ಯಾರಾದ್ರೂ ಇದನ್ನ ಮೊನ್ನೆ ತಾನೇ ಲೀಗಲ್ ಸರ್ ನಾಗೇಶ್ ಅವರ ಅಡ್ವೊಕೇಟ್ ನ ಆಯ್ಕೆ ಮಾಡಿದ್ದಾರೆ ರಾಜ್ಯಪಾಲರು. ಇದೆಲ್ಲ ಆದ್ಮೇಲೆ ಇನ್ನೊಬ್ರು ನಿತಿನ್ ಕುಮಾರ್ ಮತ್ತು ಶರಣಪ್ಪ ಕಡಗೋಳ್ ಇದಾದ್ಮೇಲೆ ಇವನು ಒಂದು ಕಂಪನಿ ನಡೆಸ್ತಿರ್ತಾರ. ಈ ಟ್ರೇಡಿಂಗ್ ಕಂಪನಿ ಸುಮಾರು ಇವ್ರು ನಡೆಸಿ 1-2 ವರ್ಷ ಆಗಿರ್ತದ. ಅಲ್ಲಿ ಕೂಡ ಸುಮಾರು ತಿಂಕುಪೇಟೆ ಏರಿಯಾ ಪಕ್ಕದಲ್ಲಿರ್ತಕ್ಕಂಥ ಮಂಗಲ್ಪೇಟು ಪಕ್ಕದಲ್ಲಿರ್ತಕ್ಕಂಥ ಎಲ್ಬಿಡಿ ಕಾಲೇಜು, BRB ಕಾಲೇಜು ಸುತ್ತಮುತ್ತಲ ಅದೆಷ್ಟು ಏರಿಯಾ ಸರೌಂಡಿಂಗ್, ಅಲ್ಲಿ ಕೂಡ ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಕೋಟಿ ಹಣ ಅಷ್ಟು ಹೂಡಿಕೆ ಮಾಡಿರ್ತಾರೆ ನಿತಿನ್ ಕುಮಾರ್ ಅನ್ನೋರು. ಅವರನ್ನು ಕಂಪನಿ ಹೆಸರು ಮಾಡ್ಕೊಂಡಿದ್ದಾನೆ ದರ್ವೇಶ್ ಅಂತ. ಇವನ್ ಏನಿಲ್ಲ, ಈ ಒಳಗಿಂದೊಳಗೆ ನಡೆಸಿದ್ರು. ಈಗಾಗಲೇ ಸಿಐಡಿ ತಂಡದವರು ಕೆಲವರನ್ನು ಬಂಧಿಸಿದ್ದಾರೆ ಹಾಗೂ ಮನೆ ಹಾಗೂ ಕಚೇರಿಯನ್ನು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಕಿಂಗ್ ಪಿನ್ ಆಗಿರುವ ಸೂಜಾವನ್ನು ಬಂಧಿಸಿಲ್ಲ, ಕೂಡಲೇ ಬಂಧಿಸಬೇಕು ಹಾಗೂ ನ್ಯಾಯ ಪಂಚಾಯಿತಿ ಮಾಡಲು ಬಂದ ತಾರನಾಥ್ ಅವರು ನಮ್ಮನ್ನೆಲ್ಲ ನಂಬಿದ್ದಾರೆ. ಅವರ ವಿಚಾರಣೆ ಹಾಗೂ ಅವರನ್ನು ತನಿಖೆ ಮಾಡಿ ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು. ಯಾಕೆ ಇನ್ನೂ ಈ ಕಾರ್ಯ ಆಗಿಲ್ಲ ಎನ್ನುವುದು ಸಾರ್ವಜನಿಕರ ಹಾಗೂ ನಮ್ಮ ಪ್ರಶ್ನೆಯಾಗಿದೆ. ಒಂದು ವೇಳೆ ಅವರನ್ನು ಬಂಧನ ಮಾಡಲು ವಿಳಂಬವಾದರೆ ನಮ್ಮ ಸಂಘಟನೆಗಳಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ವಿಶ್ವನಾಥ್ ಪಟ್ಟಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಾದ ರಾಜಶೇಖರ್ ಖೈಸರ್, ಬಳೇಸಾಬ್, ರಾಘವೇಂದ್ರ, ರಾಮು, ಮಹೇಶ್ ಉಪಸ್ಥಿತರಿದ್ದರು.